ಈ ನಡುವೆ ಮೈಸೂರಿನಲ್ಲಿ ಮುಂದುವರಿದಿದೆ ಆಪರೇಷನ್ ಹಸ್ತ. ಯಾರ್ಯಾರು ಕಾಂಗ್ರೆಸ್ಗೆ ಬರ್ತಾರೆ ಎಲ್ಲರನ್ನೂ ಕರ್ಕೊಂಬರೋದಕ್ಕೆ ಸಿದ್ದರಾಮಯ್ಯನವರು ಈಗಾಗಲೇ ಸೂಚನೆ ಕೊಟ್ಬಿಟ್ಟಿದ್ದಾರೆ. ನಲ್ಲಿ ಸಾಧ್ಯವಾದಷ್ಟು ಜನರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋ ಕೆಲಸ ನಡೀತಾ ಇದೆ. ಈಗ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರನಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ವಿ ರಾಮಸ್ವಾಮಿ ಅಂತ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರ ಜೊತೆಗೆ ಅವರ ಪುತ್ರ ಭರತ್ ಇಬ್ರು ಕೂಡ ಕಾಂಗ್ರೆಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಅವರು ಸೇರ್ಪಡೆಯಾಗ್ತಾ ಇದ್ದಾರೆ. ವಿ ರಾಮಸ್ವಾಮಿ ಜೊತೆ ಬೆಂಬಲಿಗರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಮೊನ್ನೆಯಷ್ಟೇ ಕಾಂಗ್ರೆಸ್ ಸೇರಿದ್ರು ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಧೀರಜ್, ಅಂದರೆ ಸೋದರಳಿಯ ಧೀರಜ್ ಅವರ ತಂಗಿಯ ಮಗ ಸೇರಿದ್ರು. ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರ ಇಬ್ಬರು ಅಳಿಯಂದರು ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಡಾಕ್ಟರ್ ಮೋಹನ್ ಮತ್ತು ಹರ್ಷವರ್ಧನ್ ಅಂತ ಹೇಳ್ತಾ ಇದ್ದಾರೆ. ಅವರನ್ನೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು. ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿಯನ್ನು ತಗೊಂಡಿರೋದ್ರಿಂದ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವ್ರು ಯಾವ ಪಕ್ಷಕ್ಕೂ ಬರೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಈಗ ಅವರ ಕುಟುಂಬಸ್ಥರೆಲ್ಲರನ್ನೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಪ್ರಯತ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮೈಸೂರಿನಿಂದ KP ನಾಗರಾಜ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. KP, ಈಗ ಇವರೆಲ್ಲ ಮೊದಲೇ ಪೂರ್ವ ನಿರ್ಧಾರಿತವಾಗಿ ಕಾಂಗ್ರೆಸ್ ಸೇರೋದಕ್ಕೆ ಶ್ರೀನಿವಾಸ್ ಪ್ರಸಾದ್ ಕುಟುಂಬಸ್ಥರು ತೀರ್ಮಾನ ಮಾಡಿದ್ರಾ, ಅಥವಾ ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ರು ಪಕ್ಷದಲ್ಲಿ ಅಂತ ಏನು ಬೇಸರ ವ್ಯಕ್ತಪಡಿಸಿದ್ರು ಶ್ರೀನಿವಾಸ್ ಪ್ರಸಾದ್, ಅದಾದ ನಂತರದ ಬೆಳವಣಿಗೆಗಳ ಅಂತ? ಇದು ಶ್ರೀನಿವಾಸ್ ಪ್ರಸಾದ್ ಅವರಿಗೆ BJP ವಿಚಾರದಲ್ಲಿ ಆದಂತಹ ಈ ಕಳೆದ 12 ದಿನಗಳಲ್ಲಿ ಆದಂತಹ ಒಂದು ಬೇಸರ ಬಹುತೇಕ ಈ ಥರದ ಒಂದು ಮನಸ್ಥಿತಿಗೆ ಕಾರಣವಾದಂತೆ ಕಾಣ್ತಾ ಇದೆ. ಇವರಿಗೆ ಕಾಂಗ್ರೆಸ್ಗೆ ಹೋಗ್ಬೇಕನ್ನುವಂಥ ಮನಸ್ಥಿತಿಗಳು ಇದ್ದರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಹಾಕಿದಂಥ ಗೆರೆಯನ್ನು ದಾಟುವಂಥ ಸ್ಥಿತಿಯಲ್ಲಿ ಮನೆಯ ಕುಟುಂಬಸ್ಥರು ಯಾರೂ ಕೂಡ ಇರಲಿಲ್ಲ. ಅವರ ತಮ್ಮ ಇರ್ಬೋದು ಅಥವಾ ಅವರ ಅಳಿಯಂದಿರು ಇರ್ಬೋದು, ಯಾರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಹಾಕಿದಂಥ ಗೆರೆಯನ್ನು ದಾಟುವಂಥ ಸಿಚುವೇಶನ್ ರಾಜಕೀಯ ವಿಚಾರದಲ್ಲಿ ಇಲ್ಲ. ಆದರೆ ಯಾವಾಗ ಕಳೆದ 8-10 ದಿನಗಳ ಹಿಂದೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒಂದು ರೀತಿಯಂಥ ಅಸಮಾಧಾನ ಆಗಿರುವಂಥದ್ದು, ಅವರು BJP ವಿಚಾರದಲ್ಲಿ ಅಸಮಾಧಾನವನ್ನು ಹೊರ ಹಾಕ್ತಾ ಇರುವಂಥದ್ದನ್ನು ಗಮನಿಸಿದರು. ಆ ನಂತರದಲ್ಲಿ ತಮ್ಮ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ನ ರಾಜ್ಯ ನಾಯಕರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಕೂಡ ಖುದ್ದು ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಯಲ್ಲಿ ಮಾತನಾಡಿದಂಥ ಕಾರಣಕ್ಕೋಸ್ಕರವಾಗಿ ಅದೇ ಸಂದರ್ಭದ ಹಿನ್ನೆಲೆಯಲ್ಲಿ ಬಹುತೇಕ ಅವರ ಎಲ್ಲ ಕುಟುಂಬಸ್ಥರು ಈಗ ಸದ್ಯಕ್ಕೆ ಉಳಿದಿರುವಂಥದ್ದು ನಂಜನಗೂಡಿನ ಮಾಜಿ ಶಾಸಕ ಹರ್ಷವರ್ಧನ್ ಅವರ ನಿರ್ಧಾರ ಮಾತ್ರ. ಇನ್ನು ಉಳಿದಂತೆ ಅವರ ಅಳಿಯಂದರು ಮತ್ತು ನಾಳೆ ಅವರ ತಮ್ಮ ಮತ್ತು ಅವರ ತಮ್ಮನ ಮಕ್ಕಳು ಎಲ್ಲರೂ ಕೂಡ ಒಟ್ಟು 40 ಜನರು ನಾಳೆ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾರೆ. ಬಹುತೇಕ ನಾಳೆ ಖುದ್ದು ಮುಖ್ಯಮಂತ್ರಿಗಳೇ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ. ಭೇಟಿ ನೀಡುವ ಮೂಲಕವಾಗಿ ಕಳೆದ 6-7 ವರ್ಷಗಳಿಂದ ಏನು ಮುನಿಸಿತ್ತೋ ಆ ಮುನಿಸನ್ನು ಕೂಡ ನಿವಾರಿಸಿಕೊಂಡು ಅಂತಿಮವಾಗಿ ಒಂದು ರಾಜಕೀಯವಾದಂಥ ಲಾಭ ಲೆಕ್ಕಾಚಾರ ಖಂಡಿತವಾಗ್ಲೂ ಕೂಡ ಇರುತ್ತೆ. ಉಭಯ ನಾಯಕರ ಈ ರೀತಿಯಾದಂಥ ಒಂದು ಭೇಟಿ, ಆ ಒಂದು ಲಾಭದ ಹಿನ್ನೆಲೆಯಲ್ಲಿಯೇ ನಾಳೆ ಮುಖ್ಯಮಂತ್ರಿಗಳು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೂ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ನಾನು ಆಗಲೇ ಹೇಳಿದಂತೆ ಮೈಸೂರು ನಮ್ಮದಾಗಬೇಕು. 2 ಟರ್ಮಲ್ಲೂ ಕೂಡ BJP ಹೋಗಿತ್ತು. ಈ ಸರ್ತಿ ಮೈಸೂರನ್ನು ಶತಾಯಗತಾಯ ಗೆಲ್ಲಬೇಕು ಅಂತ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕಡೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಆ 2 ಕ್ಷೇತ್ರಗಳನ್ನು ಕಬ್ಜಾ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಆಸ್ಥೆಯನ್ನು ವಹಿಸಿದ್ದಾರೆ.